ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಇವತ್ತು ವ್ಲಾಗ್ ಏನು ಮಾಡ್ತಾ ಇಲ್ಲ, ನಾನು ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ನನಗೆ ಒಬ್ಬರು ಮುಖ ತುಂಬ ಬಂಗಿದೆ ಅಂತ ನನಗೆ ಕಮೆಂಟ್ ಮಾಡಿದರು. ನಾನು ಅದ್ರ ಬಗ್ಗೆ ಇವತ್ತು ಅವರಿಗೆ ರಿಪ್ಲೈ ಕೊಡ್ತಾ ಇದ್ದೀನಿ. ಇವಾಗ ಒಬ್ಬರು ಯೂಟ್ಯೂಬರ್ ಆಗಿ ನೀವು ಈ ಥರ ಇಷ್ಟೊಂದು ಬಂಗಿದೆ ಅಂತ ಹೇಳಿದರು. ಯೂಟ್ಯೂಬರ್ ಆಗಿದ ತಕ್ಷಣವೇ ನಾವು ಎಲ್ಲ ಚೇಂಜ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ನನಗೆ ಎಷ್ಟು ಕೆಲಸ ಇರುತ್ತೆ ಅಂತ ನೀವೇ ನೋಡಿದ್ದೀರಾ. ನನಗೆ ಗಾರ್ಡನಲ್ಲಿ ತುಂಬ ಕೆಲಸ ಇರುತ್ತೆ. ಹಂಗಾಗಿ ನನಗೆ ಆ ಕೆಲಸನೇ ಮಾಡೋದ್ರ ಟೈಮ್ ಸಾಕಾಗೋದಿಲ್ಲ. ಇನ್ನು ಇದ್ರ ಬಗ್ಗೆ ಎಲ್ಲಿ ಗಮನ ಕೊಡೋದು ಹೇಳಿ ಅಲ್ವಾ. ಇವಾಗ ಯೂಟ್ಯೂಬರ್ ಅಂದಿದ ತಕ್ಷಣನೇ ಮೇಕಪ್ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕು ಅಂತ ಏನೂ ಇಲ್ಲ. ಇನ್ನು ಆ ಥರದಲ್ಲೂ ಇದ್ದಾರೆ. ಒಬ್ಬೊಬ್ಬರು ಕ್ಯಾಟಗಿರಿ ಒಂದೊಂದು ಥರ ಇರುತ್ತೆ. ಕೆಲವರು ಟೈಮ್ ಪಾಸಿಗೋಸ್ಕರ ಯೂಟ್ಯೂಬ್ ಮಾಡ್ತಾರೆ, ಕೆಲವರು ಸ್ಟೈಲಿಗೋಸ್ಕರನೂ ಯೂಟ್ಯೂಬ್ ಮಾಡ್ತಾರೆ. ನಾನು ಆ ಎರಡು ಕ್ಯಾಟಗಿರಿಗೂ ಸೇರಿಲ್ಲ. ನನ್ನ ಕಷ್ಟಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಕಲ್ತಿರೋ ಗಾರ್ಡನ್ ಬಗ್ಗೆ 4 ಜನಕ್ಕೆ ಉಪಯೋಗ ಆಗಲಿ, ಅವರಿಗೆ ಹೇಳೋಣ, ಮಾಹಿತಿ ಕೊಡೋಣ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಹೇಳ್ತಿದ್ದೀನಿ ಅಷ್ಟೇ. ನನಗೆ ಮೇಕಪ್ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋಷ್ಟು ನನಗೆ ಟೈಮ್ ಇಲ್ಲ. ಆ ಥರ ನನಗೆ ಟೈಮ್ ಇತ್ತು ಅಂದಿದ್ರೆ ನಾನು 4 ಅವರ್ 5 ಅವರ್ ನಾನು ಲೈವಲ್ಲೇ ಕುತ್ಕೋಬೋದಾಗಿತ್ತು. ನಾನು ನನ್ನ ಚಾನಲ್ ಸ್ಟಾರ್ಟ್ ಆದಾಗಿಂದನೂ ನಾನು ಒಂದು ದಿವಸನೂ ನಾನು ಲೈವಲ್ಲಿ ಕೂತಿಲ್ಲ. ನಮಗೆ ಟೈಮೇ ಇಲ್ವಲ್ಲ ಲೈವಲ್ಲಿ ಎಲ್ಲಿ ಕುತ್ಕೊಳ್ಳೋಣ ಹೇಳಿ. ನಾವು ಡೈಲಿ ನಾವು ಮಲಗೋದೆ ರಾತ್ರಿ 1 ಗಂಟೆ ಆಗುತ್ತೆ. ಇನ್ನು ನಾವು ಲೈವಲ್ಲಿ ಎಲ್ಲಿ ಬರೋದು? ಅವ್ರು ಏನು ಕಮೆಂಟ್ ಮಾಡಿದ್ದಾರೆ ಅಂದರೆ ಓದ್ತೀನಿ ನೋಡಿ. ಇದೆಲ್ಲ ಉಪಯೋಗಿಸಬೇಡಿ, ಅದು ಸ್ಟೀಲ್ ಬೌಲ್ನಲ್ಲಿ ಹಾಕಿ ಮತ್ತೆ ಮುಖದ ತುಂಬ ಬಂಗು ಇದೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ. ಅಂದರೆ ನಾವು ಸ್ಟೀಲ್ ಬೌಲ್ನಲ್ಲಿ ಕಲಸಿ ನಾವು ತಲೆಗೆ ಏರ್ ಶಾಂಪು ಹಚ್ಕೊಂಡ್ರೆ ಮುಖದ ಬಂಗುಗೂ ತಲೆಗೂ ಏನು ಸಂಬಂಧ ಹೇಳಿ? ಅಂದರೆ ನೀವು ಸ್ಟೀಲ್ ಪಾತ್ರೆನಲ್ಲಿ ಅಡುಗೆ ಮಾಡೋಲ್ವಾ, ಊಟ ಮಾಡೋದಿಲ್ವ ನೀವು? ಮತ್ತೆ ನಾವು ಅದಕ್ಕೆ ರಿಪ್ಲೈ ಮಾಡಿದ್ದಕ್ಕೆ ಹಂಗೆ ರೀ, ನಾವೇನಂತ ರಿಪ್ಲೈ ಮಾಡಿದ್ದೀವಿ? ನಿಮಗೆ ಗೊತ್ತಿದ್ರೆ ಎಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಅಲ್ಲಿ ತಗೋತೀವಿ ಅಂತ ನಾವು ರಿಪ್ಲೈ ಮಾಡಿದ್ದಕ್ಕೆ ಅವ್ರೇನಂತ ಹೇಳಿದ್ದಾರೆ? ನಿಮ್ಮ ಮಾತಿನಿಂದನೇ ಗೊತ್ತಾಗುತ್ತೆ ನಿಮ್ಮ ಮನಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಮನಸ್ಥಿತಿ ಬಗ್ಗೆ ಅವ್ರಿಗೆ ಏನು ಗೊತ್ತು? ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ ಅಂದ್ಬಿಟ್ಟು ನಾವು ಇದು ಸ್ಕಿನ್ ಎಲ್ಲಾನು ನಾವು ಫೇಸ್ ವಾಶ್ ಮಾಡಿಸ್ಕೊಂಡು ಮೇಕಪ್ ಮಾಡ್ಕೊಂಡು ನಾವು ಕ್ಯಾಮ್ರಾ ಮುಂದೆ ಕುತ್ಕೊಳಕ್ಕಾಗುತ್ತಾ? ಎಲ್ರೂ ಒಂದೇ ತರ ನೋಡಕ್ ಹೋಗ್ಬೇಡ್ರಿ. ಒಬ್ರು ಕಷ್ಟದಲ್ಲೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೆ, ಒಬ್ರು ಸುಖಕ್ಕೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೆ. ನಾನು ಅದ್ಯಾವುದೂ ಅಲ್ಲ, ನಾನು ಕಷ್ಟಕ್ಕೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದ್ರೆ ಯೂಟ್ಯೂಬ್ ಇಂದ ನನಗೆ ದುಡ್ಡು ಬಂದ್ರೆ ನನ್ನ ಕುಟುಂಬಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನ ಬಿಟ್ಟು ನಾನು ಮೇಕಪ್ ಮಾಡ್ಕೊಂಡು 3 ಅವರ್ 4 ಅವರ್ ಬಂದು ಲೈವ್ ಅಲ್ಲಿ ಕ್ಯಾಮ್ರಾ ಮುಂದೆ ಕುತ್ಕೊಳ್ಳೋಷ್ಟು ಪೇಷನ್ಸ್ ನನಗಿಲ್ಲ. ಮತ್ತೆ ಸ್ಕಿನ್ ಬಗ್ಗೆ ಕೇರ್ ತಗೊಳ್ಳೋ ಪೇಷನ್ಸು ನನಗಿಲ್ಲ. ಯಾಕೆಂದ್ರೆ ನಮ್ ಮದುವೆ ಆಯ್ತು, ಮಕ್ಳಾಯ್ತು, ಇನ್ನೇನು ಮಕ್ಳು ಮದುವೆ ಮಾಡಿದ್ರೆ ನಮಗೆ ಮೊಮ್ಮಕ್ಳು ಬರ್ತಾರೆ. ನಮ್ದೇನು ಇಲ್ಲ, ಇವಾಗ ಮುಗೀತು ಎಲ್ಲ. ಮೇಕಪ್ ಮಾಡ್ಕೊಂಡು ಕ್ಯಾಮ್ರಾ ಮುಂದೆ ಕುತ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ನಮಗೆ, ಆಯ್ತಾ? ಯಾಕೆಂದ್ರೆ ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿದ್ದೀನಿ, ಇವಾಗ ಅಂತ ಮಾಡಿಲ್ಲ. ನಾನು 3-4 ವರ್ಷದಿಂದ ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಗೊತ್ತಿರೋದ್ರ ಬಗ್ಗೆ 4 ಜನಕ್ಕೆ ಉಪಯೋಗ ಆಗಲಿ, ಅವರಿಗೆ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ. ನೀವು ಮಾಡೋ ಕಮೆಂಟು ಅವರಿಗೆ ಉತ್ಸಾಹ ಥರ ಇರಬೇಕೇ ಹೊರತು ಅವರಿಗೆ ಬೇಜಾರಾಗೋ ಥರ ಇರಬಾರ್ದು. ಯಾಕೆಂದರೆ ಅವರು ಕಷ್ಟಪಟ್ಟು ವಿಡಿಯೋ ಮಾಡಿರ್ತಾರೆ, ಅದಕ್ಕೆ ನೀವು ಪ್ರೋತ್ಸಾಹ ಮಾಡಿ. ಅದನ್ನು ಬಿಟ್ಟುಬಿಟ್ಟು ಈ ಥರ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಮುಖ ನೋಡಿದ್ರೆ ಯಾರಿಗೂ ವ್ಯಕ್ತಿತ್ವ ಗೊತ್ತಾಗಲ್ಲ. ಅವ್ರ ಮನಸ್ಸಿನಲ್ಲಿರೋ ನೋವು ಸಂಕಟ ಅದು ಮಾತ್ರ ಗೊತ್ತಾಗುತ್ತೆ, ಆಯ್ತಾ? ಯಾರಿಗೂ ಆ ಥರ ಎಲ್ಲ ಅಳಗಳಿಯಕ್ಕೆ ಹೋಗ್ಬೇಡ್ರಿ. ತುಮಕೂರಲ್ಲಿ ಒಂದ್ಸತಿ ಯಾರೋ ಒಬ್ರು ರೈತರು ಅವರು ಒಂದು ಕಾರ್ ಪರ್ಚೇಸಿಗೆ ಅಂತ ಅಂದ್ಬಿಟ್ಟು ಒಂದು ಶೋರೂಮ್ಗೆ ಹೋಗಿರ್ತಾರೆ. ಅದು ನ್ಯೂಸಲ್ಲೆಲ್ಲ ಬಂತು, ನಿಮಗೂ ಗೊತ್ತಿರಬಹುದು. ಅವಾಗ ಅವರು ಶೋರೂಮಿಗೆ ಹೋಗಿದಾಗ ಅವ್ರೇನ್ ಮಾಡಿದ್ರು, ಬಟ್ಟೆನ ಸ್ವಲ್ಪ ಹೊಲದಲ್ಲೆಲ್ಲ ಕೆಲಸ ಮಾಡಿರ್ತಾರಲ್ಲ ರೈತರು, ಆ ಬಟ್ಟೆ ಎಲ್ಲ ಗಲೀಜಾಗಿರುತ್ತೆ ನೋಡಿ. ಪಾಪ ಅವ್ರು ಅದೇ ಬಟ್ಟೆನಲ್ಲಿ ಶೋರೂಮ್ಗೆ ಹೋಗಿರ್ತಾರೆ. ಆ ಶೋರೂಮ್ ಮ್ಯಾನೇಜರ್ ಏನ್ ಮಾಡ್ತಾರೆ ಹೇಳಿ, ಆ ಬಟ್ಟೆ ನೋಡಿ ಅವ್ರನ್ನ ಕೇವಲವಾಗಿ ಅಳಗಳಿತಾರೆ. ಆ ಅಳಗಳ್ದಾಗ ಅವ್ರೇನ್ ಮಾಡ್ತಾರೆ, ಅವ್ರು ಕಾರೇ ಕೊಡೋದಿಲ್ಲ, ನಿಮಗೆ ಲೋನೇ ಸಿಗೋದಿಲ್ಲ ಅಂತ ಅವ್ರನ್ನ ಕೇವಲವಾಗಿ ನೋಡ್ತಾರೆ. ಆ ಕೇವಲವಾಗಿ ನೋಡಿದಾಗ ಅವ್ರೇನ್ ಮಾಡ್ತಾರೆ, ಮನೆಗೆ ಬಂದು ವಾಪಸ್ಸು ಚೀಲದಲ್ಲಿ ತಗೊಂಡೋಗಿ ದುಡ್ಡು ಸುರಿತಾರೆ. ಆ ದುಡ್ಡು ಸುರಿದಾಗ ಗೊತ್ತಾಗುತ್ತೆ ಅವ್ರ ವ್ಯಕ್ತಿತ್ವ ಎಂಥದ್ದು ಅಂತ.
ಅದಕ್ಕೆ ಹೇಳೋದು, ಯಾರನ್ನು ಮುಖ ನೋಡಿ ಅಳಿಬೇಡ್ರಿ, ಬಟ್ಟೆ ನೋಡಿನೂ ಅಳಬೇಡ್ರಿ, ಅವ್ರ ಮನಸ್ಸಿನಲ್ಲಿರೋ ವ್ಯಕ್ತಿತ್ವ ನೋಡಿ ಅಳಿರಿ, ಆಯ್ತಾ? ಯಾರಿಗೇ ಆದ್ರೂ ಅಷ್ಟೇ, ಅವ್ರವ್ರ ಪರಿಶ್ರಮ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಅವ್ರ ಕಷ್ಟನೂ ಅವ್ರಿಗೆ ಗೊತ್ತಿರುತ್ತೆ. ಹಂಗೆ ನಮ್ ಕಷ್ಟ ನಮಗ್ ಗೊತ್ತಿರುತ್ತೆ, ನಿಮ್ ಕಷ್ಟ ನಿಮಗ್ ಗೊತ್ತಿರುತ್ತೆ. ನಾವು ಕಷ್ಟಪಟ್ಟು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಅಂತ ನಿಮಗ್ ಗೊತ್ತಿರಲ್ಲ, ನಮಗ್ ಮಾತ್ರ ಗೊತ್ತಿರುತ್ತೆ. ನಾನು ನಿಮ್ಗೆ ಬೇಜಾರ್ ಮಾಡಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ಯಾಕೆಂದ್ರೆ ನೀವು ಮಾಡಿದ ಕಮೆಂಟ್ ಇಂದ ನನಗ್ ಬೇಜಾರಾಯ್ತು. ಯಾಕೆಂದ್ರೆ ಇಷ್ಟು ನಾನು ವಿಡಿಯೋ ಹಾಕಿರೋದ್ರಲ್ಲಿ ಯಾರು ನನಗೆ ಈ ತರ ಹೇಳಿರ್ಲಿಲ್ಲ. ನೀವ್ ಹೇಳಿರೋದ್ರಿಂದ ನನಗೆ ಬೇಜಾರಾಯ್ತು, ಅದಕ್ಕೆ ನಾನು ಈ ವಿಡಿಯೋ ಹಾಕಿದ್ದೀನಿ ಅಷ್ಟೇ. ನಮ್ ಕಷ್ಟ ನಿಮಗೆ ಒಂದು ಮೆಸೇಜ್ ಹಾಕ್ತೀರಾ ಅಷ್ಟೇ. ನಾವು ಒಂದು ನಾನೇ ಅಂತಲ್ಲ, ಯೂಟ್ಯೂಬರು, ಪ್ರತಿಯೊಬ್ಬರು ಯೂಟ್ಯೂಬರ್ ಆದ್ರೂ ಅಷ್ಟೇ, ಅವ್ರ ಹಿಂದೆ ಎಷ್ಟು ಎಫೆಕ್ಟ್ ಆಗ್ತಾರೆ, ಎಷ್ಟು ಕಷ್ಟ ಪಡ್ತಾರೆ, ಒಂದು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಶ್ರಮ ಇದೆ ಅಂತ ಆ ವಿಡಿಯೋ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ, ನೋಡೋರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಬೇರೆಯವ್ರ ವಿಡಿಯೋ ನೋಡ್ತಾ ಇದ್ದೆ, ಆ ವಿಡಿಯೋ ನೋಡಿದಾಗ ನಮಗೆ ಏನು ಅನ್ಸಲ್ಲ, ಯಾಕೆ ನಾವು ಸುಮ್ನೆ ನೋಡ್ತಿರ್ತೀವಿ, ಅದ್ರ ಹಿಂದೆ ಅವ್ರು ಪಡೋ ಕಷ್ಟ ಯಾರಿಗೂ ಗೊತ್ತಿರೋದಿಲ್ಲ. ಅದೇ ತರನೇ ನಾನು ಬಿಸಿಲು ಅಂದಲೆ, ಮಳೆ ಅಂದಲೆ, ಮಳೆನಲ್ಲಿ ಕೋತಿ ಕಾಯ್ತೀನಿ, ಬಿಸಿಲಲ್ಲಿ ನಾನು ಗಾರ್ಡನ್ ಕೆಲಸ ಮಾಡ್ತೀನಿ. ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ನಾವು ಕಷ್ಟಪಡೋದು. ರಾತ್ರಿ ಬಂದು ನಾವು ಗಾರ್ಡನ್ ಕೆಲಸ ಮುಗಿಸಿ ನಾನು ಮನೆಗೆ ಬರೋದೇ 7 ಗಂಟೆ 8 ಗಂಟೆ ಆಗುತ್ತೆ. 8 ಗಂಟೆಲಿ ಬಂದು ನಾನು ಸ್ನಾನ ಮಾಡಿ, ಅಡಿಗೆ ಮಾಡಿ, ಊಟ ಮಾಡಿ, ಎಡಿಟ್ ಮಾಡಿ ನಾವು ಮಲಗೋದೆ ನೈಟ್ 1 ಗಂಟೆ 2 ಗಂಟೆ ಆಗುತ್ತೆ. ಇಷ್ಟೆಲ್ಲ ಶ್ರಮ ಇರುತ್ತೆ. ನಾವು ಇಷ್ಟೆಲ್ಲ ಶ್ರಮ ಪಟ್ಟು ನಾವು ವಿಡಿಯೋ ಮಾಡ್ತೀವಿ, ನೀವು ಈ ತರ ಕಮೆಂಟ್ ಮಾಡಿದಾಗ ನಮಗೆ ಬೇಜಾರಾಗೋದಿಲ್ವಾ? ಅದಕ್ಕೆ ನಾನು ರಿಪ್ಲೈ ಕೊಟ್ಟಿದ್ದೀನಿ ಅಷ್ಟೇ. ಇನ್ ಮುಂದೆ ನನಗೆ ಅಂತಲ್ಲ, ಯಾರಿಗೂ ಈ ತರ ಕಮೆಂಟ್ ಮಾಡಬೇಡಿ. ಯಾಕೆಂದ್ರೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೋ ಹೇಳಕ್ ಆಗೋದಿಲ್ಲ. ಈಗ 5 ಬೆರಳು ಒಂದೇ ಸಮ ಇರಲ್ಲ. ಇದು ಚಿಕ್ಕದಿದೆ, ಇದು ದೊಡ್ಡದಿದೆ, ಇದು ಅದಕ್ಕಿನ್ನ ದೊಡ್ಡದಿದೆ, ಇದು ತೀರಾ ಚಿಕ್ಕದಿದೆ. ಈ ತರ ಎಲ್ರೂ ಕಷ್ಟನೂ ಒಂದೊಂದ್ ತರ ಇರುತ್ತೆ. ಕಷ್ಟಕ್ಕೋಸ್ಕರನೇ ಒಂದು 4 ಕಾಸು ಬಂದ್ರೆ ಯೂಟ್ಯೂಬ್ ಇಂದ ನಮ್ದೊಂದು ಸಂಸಾರಕ್ಕಾಗುತ್ತೆ, ನಮ್ ಕಷ್ಟಕ್ಕಾಗುತ್ತೆ ಅನ್ನೋದಕ್ಕೋಸ್ಕರನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ ಹೊರತು ಬೇರೆ ಯಾವ ಉದ್ದೇಶದಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಿಲ್ಲ. ಮತ್ತೆ ಮೇಕಪ್ ಅಂತವ್ರು ಬೇರೆ ಇದ್ದಾರೆ, ಮೇಕಪ್ ಮಾಡ್ಕೊಂಡು ಕ್ಯಾಮರಾ ಮುಂದೆ ಗೊಂಬೆ ತರ ನಿಂತ್ಕೊಂಡು ಏನೋ 5 ಅವರು 4 ಅವರು ಲೈವ್ ಅಲ್ಲಿ ಬಂದು ಹೂ ಅನ್ಕೊಂಡ್ ಮಾತಾಡೋರು ಇದ್ದಾರೆ. ನಮಗ ಅಷ್ಟೊಂದು ಟೈಮೇ ಇಲ್ಲ. ನಮಗೆ ಬರೀ ಕೆಲಸ ಮಾಡೋಷ್ಟೇ ಟೈಮ್ ಇರೋದು, ಮೇಕಪ್ ಮಾಡೋಷ್ಟೆಲ್ಲ ಟೈಮ್ ಇಲ್ಲ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.